ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಇದೊಂದು ಸತ್ಯಕತೆ. ಒಬ್ಬಳು ವಿದೇಶಿ ಹುಡುಗಿ ಒಂದು ಹೆಬ್ಬಾವನ್ನು ಸಾಕಿದ್ಲು. ಕೆಲವೊಂದು ದೇಶದಲ್ಲಿ ಪೆಟ್ ಥರ ಏನು ಬೇಕಾದರೂ ಸಾಕಬಹುದು, ಅಲ್ಲಿ ಅನುಮತಿ ಸಿಗುತ್ತೆ. ಆ ಹಾವು ತುಂಬ ಚಿಕ್ಕದಾಗಿರೋಗಿಂದ ತುಂಬ ಪ್ರೀತಿ ಕಾಳಜಿ ಮಾಡಿಕೊಂಡು ಬಂದಿದ್ಲು. ಆ ಹಾವು ಕೂಡ ತುಂಬ ಕೇರ್ ಮಾಡ್ತಾಯಿತ್ತು. ಕೊಟ್ಟಿದ್ದನ್ನು ತಿಂದ್ಕೊಂಡು ಹುಡುಗಿ ಜೊತೆಗೆ ಹಾಯಾಗಿ ಇತ್ತು. ಯಾವಾಗ ಹಾವು ದೊಡ್ಡದಾಯಿತೋ ಊಟ ಮಾಡೋದನ್ನು ನಿಲ್ಲಿಸ್ಬಿಡ್ತು. ಏನು ಕೊಟ್ಟರು ಕೂಡ ತಿಂತಾನೇ ಇರಲಿಲ್ಲ. ಅದನ್ನು ಕಂಡು ಹುಡುಗಿಗೆ ಟೆನ್ಷನ್ ಆಯಿತು. ಏನಪ್ಪ ದೊಡ್ಡ ಕಾಯಿಲೆ ಅಂದ್ಕೊಂಡು ಪ್ರಾಣಿಗಳ ಡಾಕ್ಟರ್ ಹತ್ರ ಹಾವನ್ನು ತಗೊಂಡು ಹೋದ್ಲು. ಆಗ ಡಾಕ್ಟ್ರು ಹೇಳಿದ್ದು ಕೇಳಿ ಶಾಕ್ ಆದ್ಲು. ಏನಂದ್ರು ಡಾಕ್ಟರು? ಹಾವಿಗೆ ಯಾವ ಕಾಯಿಲೆನೂ ಇಲ್ಲ, ನಿಮ್ಮನ್ನು ನುಂಗೋಕ್ಕೆ ಎಷ್ಟು ದಿನ ಉಪವಾಸ ಇರಬೇಕು, ಅಂದರೆ ಖಾಲಿ ಹೊಟ್ಟೆ ಎಷ್ಟಿರಬೇಕು ಅಂತ ಹಾವು ಲೆಕ್ಕ ಹಾಕಿದೆ. ಹೀಗಾಗಿ ಉಪವಾಸ ಮಾಡ್ತಾ ಇದೆ. ಸದ್ಯದಲ್ಲೇ ನಿಮ್ಮನ್ನೇ ನುಂಗೋ ದಿನ ಬರುತ್ತೆ ಅಂದರು. ಈ ಜಾತ್ಯತೀತತೆ ಅನ್ನೋದು ಕೂಡ ಅತಿಯಾದರೆ ನಮ್ಮನ್ನು ನುಂಗುವ ಹೆಬ್ಬಾವು ಆಗಿಬಿಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜರ್ಮನಿ ಅಂದರೆ ಕ್ರೈಸ್ತರ ದೇಶ. ಆದರೆ ನಿರಾಶ್ರಿತ ಮುಸ್ಲಿಮರಿಗೆ ಜಾಗ ಕೊಟ್ಟು ತಪ್ಪು ಮಾಡಿದ ದೇಶ. ಈಗಂತೂ ಡಿಸೆಂಬರ್ ತಿಂಗಳು ಕ್ರೈಸ್ತರ ದೊಡ್ಡ ಹಬ್ಬ ಕ್ರಿಸ್ಮಸ್ ಸಂಭ್ರಮ. ಆದರೆ ಜರ್ಮನಿಯಲ್ಲಿ ಈಗ ಮುಸ್ಲಿಮರು ಯಾರೂ ಕೂಡ ಕ್ರಿಸ್ಮಸ್ ಆಚರಿಸೋ ಹಾಗಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಾಗಿ? ಕ್ರಿಸ್ಮಸ್ ಅನ್ನೋದು ಕುರಾನ್ನಲ್ಲಿ ಉಲ್ಲೇಖನೇ ಇಲ್ಲ, ಅದು ಹರಾಮು. ಯಾಕಾಗಿ ಮಾಡಬೇಕು? ಜರ್ಮನಿಯಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಒಂದಿದೆ. ಹಬ್ಬಕ್ಕೆ ಬೇಕಾದ ಲೈಟ್ಗಳು, ಕ್ರಿಸ್ಮಸ್ ಟ್ರೀ, ಕೆಂಪು ಟೋಪಿ, ಹೀಗೆ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಆದರೆ ಅಲ್ಲಿ ಮುಸ್ಲಿಮರ ಗುಂಪು ಮೆರವಣಿಗೆ ಮಾಡಿಕೊಂಡು ತೊಂದರೆ ಕೊಡ್ತಾ ಇದೆ. ಸೊ ಅಲ್ಲಿಗೆ ಜರ್ಮನಿಯಲ್ಲಿ ಇನ್ನೇನು ಶರಿಯಾ ಕಾನೂನು ಜಾರಿಯಾಗೋದೊಂದು ಬಾಕಿ ಅಷ್ಟೇ. ಒಂದು ನೆಲಕ್ಕೆ ಅದರದ್ದೇ ಆದ ಸಂಸ್ಕೃತಿ ಇರುತ್ತೆ, ಆಚರಣೆ ಇರುತ್ತೆ. ಹಬ್ಬಗಳು ಅಂದರೆ ಒಂದು ಖುಷಿ ಇರುತ್ತೆ. ಆದರೆ ಎಲ್ಲಿಂದಲೋ ಬಂದ ಬೇವರ್ಸಿ ಬದುಕಿಗೆ ಅದು ಬೇಡ. ಅವರ ಸಂಖ್ಯೆ ಕಮ್ಮಿ ಇದ್ದಾಗ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನೋ ಥರವೇ ಇರ್ತವೆ. ನಂಬರ್ ಜಾಸ್ತಿ ಆದಾಗ ಶುರುವಾಗುತ್ತೆ ಕಿರಿಕಿರಿ. ನಾವು ಜಾಸ್ತಿ ಜನ ಇದ್ದೀವಿ, ಈಗ ಈ ದೇಶದಲ್ಲಿ ನಮ್ಮ ಪುಸ್ತಕ ಹೇಳುವ ಕಾನೂನು ಬೇಕೇ ಬೇಕು ಅಂತಾರೆ. ಭಾರತದಲ್ಲೂ ಕೂಡ ಅದನ್ನು ನಾವು ಕಂಡಿದ್ದೀವಿ. ಜಸ್ಟ್ ಇಮ್ಯಾಜಿನ್, ನಾನು ಮುಸ್ಲಿಮರು ಅವರ ಹಬ್ಬದ ದಿವಸ ಇಂಥ ಕೆಲಸ ಮಾಡಿದ್ರೆ ಅವರು ಸಹಿಸಿಕೊಳ್ತಾರಾ? ಸಾಧ್ಯವೇ ಇಲ್ಲ. ಮುಸ್ಲಿಮರು ಅಲ್ಲದೆ ಇರೋರು ಮಾತ್ರ ಸಹಿಸಿಕೊಳ್ಳಬೇಕು. ಲಂಡನ್ ಕತೆ ಇನ್ನೂ ಹದಗೆಟ್ಟಿದೆ. ಇಷ್ಟು ದಿನ ಮಸೀದಿಗಳಲ್ಲಿ ಕೂಕ್ಕೊಂಡಿದ್ದ ಲಂಡನ್ ಮುಸ್ಲಿಮರು ಈಗ ತಮ್ಮ ಧರ್ಮ ಪ್ರಚಾರಕ್ಕೆ ಬೀದಿಗೆ ಬಂದಿದ್ದಾರೆ. ಅಲ್ಲಿಯೇ ಮೈಕ್, ಅಲ್ಲಿಯೇ ಲೌಡ್ ಸ್ಪೀಕರ್. ಇಷ್ಟು ದಿನ ಇರದ ಈ ಸಂಪ್ರದಾಯ ಏಕಾಏಕಿ ಬಂದಿದ್ದು ಹೇಗೆ? ನಮ್ಮ ಸಂಖ್ಯೆ ಜಾಸ್ತಿ ಆಗಿದೆ, ನಾವು ಏನು ಮಾಡಿದ್ರು ನಡೆಯುತ್ತೆ, ಕಾನೂನು ಕಸದ ಸಮಾನ, ಈಗ ನಮ್ಮದೇ ದುನಿಯಾ. ನಿರಾಶ್ರಿತರಾಗಿ ಬಂದಾಗ ಇದ್ದ ನಾವೇ ಬೇರೆ, ಈಗ ಜಂಡ ಹೂಡಿರೋ ನಾವೇ ಬೇರೆ. ಆಗ ಕಣ್ಣೀರು ಹಾಕಿದ್ದು ನಿಮ್ಮನ್ನು ಯಾಮರ್ಸೋಕೆ, ಈಗ ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನು ನೋಡೋದೇ ನಮ್ಮ ಗುರಿ. ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ನಾವು ನಿಮ್ಮ ಹಬ್ಬಗಳನ್ನು ಆಚರಿಸೋದಿಲ್ಲ ಅನ್ನೋದು ಮಾತ್ರ ಅಲ್ಲ, ಗೌರವಿಸೋದು ಇಲ್ಲ, ಬದಲಾಗಿ ದ್ವೇಷ ಮಾಡ್ತೀವಿ. ಸಮಸ್ಯೆ ಆದರೆ ಅದು ನಿಮ್ಮ ತಲೆನೋವು.
ನಮ್ಮ ಮೇಲೆ ನಮ್ಮದಲ್ಲದ ಹಬ್ಬ ಆಚರಿಸಿ ನಮಗೆ ನೋವು ಕೊಡಬೇಡಿ. ಹೆಂಗಿದೆ ಲಾಜಿಕ್ಕು? ಬೀದಿಗೆ ಬಂದು ಗಂಟಲು ಹರ್ಕೊಳ್ಳೋ ವಿಡಿಯೋವನ್ನು ಸರಿಯಾಗಿ ನೋಡಿ. ಅಲ್ಲಿನ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ? ಆ ಪೈಜಾಮ ಕೆಳಗಡೆ ಟೈಮ್ ಬಾಂಬ್ ಇರ್ಬೋದು, ಜೋಪಾನ. ನಿಮ್ಮ ಪ್ರೊಟೆಕ್ಷನ್ ಆಮೇಲೆ ನೀವೇ ಮಾಡ್ಕೋಬೇಕಲ್ಲ. ಅನೇಕ ಸರ್ಕಾರಗಳು ನಿರಾಶ್ರಿತರ ಪರವಾಗಿ ನಿಂತು ದೊಡ್ಡ ತಪ್ಪನ್ನು ಮಾಡ್ತಾ ಇದೆ. ಅವರು ಎಂದಿಗೂ ನಮ್ಮವರಲ್ಲ, ನಮ್ಮ ನೆಲಕ್ಕೆ ಗೌರವಿಸೋದಿಲ್ಲ, ನಮ್ಮ ಸಂಸ್ಕೃತಿ ಬಗ್ಗೆ ಎಳ್ಳಷ್ಟು ಕೂಡ ಕಾಳಜಿ ಇಲ್ಲ. ಅದು ಗೊತ್ತಿದ್ರೂ ಕೂಡ ವಿಶ್ವಮಟ್ಟದಲ್ಲಿ ತನ್ನದು ಸೆಕ್ಯೂರ್ ಆ್ಯಂಡ್ ಸೆಕ್ಯುಲರ್ ದೇಶ ಅಂತ ತೋರಿಸಿಕೊಳ್ಳೋಕೆ ಹೋಗಿ ಭಾರಿ ಬೆಲೆಯನ್ನು ಕಟ್ತಾ ಇದೆ. ಅವರ ದೇಶದಲ್ಲಿ ಅವರಿಗೆ ಬೇಕಾದ ಕಾನೂನು ಇದ್ದರೂ ಕೂಡ ಬದುಕೋಕ್ಕಾಗ್ತಿಲ್ಲ ಅಂತ ದೇಶ ಬಿಟ್ಟು ಬರ್ತಿದ್ದಾರೆ. ಅಂಥ ಪರದೇಶಿಗಳ ಚಿಂತೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಇದು ಜಾತ್ಯತೀತರಿಗೆ ಅರ್ಥವಾಗೋದಿಲ್ಲ. ಚೀನಾ ಇದನ್ನು ಪಟ್ ಅಂತ ಅರ್ಥ ಮಾಡ್ಕೊಂಡಿದೆ. ಅಲ್ಲಿನ ಮುಸ್ಲಿಮರಿಗೆ ಬದುಕೋಕೆ ಕಷ್ಟ ಆಗೋ ಥರ ಕಾನೂನು ತರ್ತಾ ಇದೆ. ಮಸೀದಿಗಳನ್ನು ಕೆಡವಿ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಕಟ್ತಾ ಇದೆ. ಈಗ ಮಸೀದಿಗಳು ತುಂಬ ದೊಡ್ಡದಾಗಿದ್ದರೆ ಅದನ್ನು ಬಾರ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಒಂದು ಹಂತಕ್ಕೆ ಎಲ್ಲರೂ ಎಲ್ಲವನ್ನು ತಡೆದುಕೊಳ್ತಾರೆ, ಆಮೇಲೆ ಬಡಿದು ಹಾಕ್ತಾರೆ. ಇದೇ ಸ್ಥಿತಿಯಲ್ಲಿರೋದು. ಯುರೋಪ್ ದೇಶಗಳು ನಿರಾಶ್ರಿತರ ವಿಚಾರದಲ್ಲಿ ಎಡವಿದ್ದಾವೆ. ಭವಿಷ್ಯದ ದಿನಗಳು ತುಂಬ ಖರಾಬ್ ಆಗುತ್ತೆ ಅಂತ ಅಲ್ಲಿನ ಚಿಂತಕರು ಚಿಂತೆ ಮಾಡ್ಕೊಂಡು ಕೂತಿದ್ದಾರೆ. ಆಗಲೇ ಹೇಳಿದಾಗೆ ಅತಿಯಾದ ಜಾತ್ಯತೀತತೆ, ಹೆಬ್ಬಾವು, ನುಂಗೋಕೆ ಹಿಂದು ಮುಂದೆ ನೋಡೋದಿಲ್ಲ. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ. ಟಿವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.